ಈಗಾಗಲೇ ನಾನು ಮಾಧ್ಯಮದ ಮಿತ್ರರ ಜೊತೆ ಮಾತಾಡಿದ್ದೀನಿ ಇದ್ರ ಬಗ್ಗೆ. ಬಾನು ಮುಷ್ತಾಕ್ ಅವರು ನಮ್ಮ ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಭಾಷೆಗೆ ನೀಡಿರುವಂಥದ್ದು ಕೊಡುಗೆ ಅಪಾರವಾದದ್ದು, ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಜೊತೆಗೆ ಒಂದು ಸಾಮಾಜಿಕ ಹೋರಾಟನೂ ಕೂಡ ಮಾಡಿರ್ತಕ್ಕಂಥದ್ದು. ಮುಸ್ಲಿಂ ಮಹಿಳೆಯರಿಗೆ ಸಮಾನವಾದಂಥ ಹಕ್ಕು ಕೊಡೋ ದೃಷ್ಟಿಯಲ್ಲಿ, ಅವರಿಗೆ ಮಸೀದಿಗೆ ಪ್ರವೇಶ ಕೊಡುವ ದೃಷ್ಟಿಯಲ್ಲಿ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ. ನಾವು ಅವ್ರಿಗೆ ದಸರಾಗೆ ಆಹ್ವಾನ ನೀಡೋದ್ರಲ್ಲಿ ಏನೋ ಸಮಸ್ಯೆ ಇಲ್ಲ, ನಮ್ಮದು ಕೂಡ ಏನೋ ಆ ಥರ ಭಿನ್ನಾಭಿಪ್ರಾಯ ಇಲ್ಲ. ಒಂದೇ ಕೇಳೋದು, ಹೌದು ದಸರಾ ಇವತ್ತು ಆಧುನಿಕ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಒಂದು ಜಾತ್ಯತೀತ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರ ಮಾಡೋದು, ಆದರೂ ಸಹ ಇದರ ಹಿನ್ನೆಲೆ ಒಂದು ಧಾರ್ಮಿಕ ಪದ್ಧತಿ, ಧಾರ್ಮಿಕ ವಿಧಿ, ಧಾರ್ಮಿಕ ಪಾರಂಪರೆ. ಆ ದೃಷ್ಟಿಯಲ್ಲಿ ಅವರು ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ನಂಬಿಕೆ ಇದೆಯಾ, ಧಾರ್ಮಿಕ ಭಾವನೆಯಲ್ಲಿ ಯಾವುದೇ ರೀತಿಯ ಒಂದು ಧಕ್ಕೆ ಕೊಡದೇನೆ ಅವರು ಕೆಲಸವನ್ನು ಮಾಡಿದಾರ ಅಂತ ಸಹಜವಾಗಿ ನಮ್ಮೆಲ್ಲರ ಒಂದು ಪ್ರಶ್ನೆ ಇದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಆಗಲೇ ಹೇಳಿದ್ದೀರಾ, ದಸರಾ ಅವರು ಆಗಲೇ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ, ಅವರು ಇದನ್ನು ಗೌರವಿಸ್ತಾರೆ ಅಂತ. ತಾಯಿ ಚಾಮುಂಡೇಶ್ವರಿಗೆ ಗೌರವ ಇದೆ. ಮತ್ತು ಅವರ ಒಂದು ಬಾಲ್ಯದಲ್ಲಿ ದಸರಾಗೆ ಬಂದು, ಅಂದಿನ ನಮ್ಮ ತಾತನವರ ಕಾಲದಲ್ಲಿ, ಜಯಚಾಮರಾಜ ಒಡೆಯರವರ ಕಾಲದಲ್ಲಿ ಬಂದು ಭಾಗವಹಿಸಿದ್ದಾರೆ, ಆ ಒಂದು ದಸರಾ ವೈಭವಕ್ಕೂ ಕೂಡ ಅನುಭವಿಸಿದ್ದಾರೆ ಅಂತ ಹೇಳಿದರು. ಸೊ ಅದು ಅವ್ರಿಗೆ ಸ್ಪಷ್ಟೀಕರಣ ಕೊಟ್ಟಿದ್ರೆ ನಮ್ದೇನು ಸಮಸ್ಯೆ ಇಲ್ಲ. ತಾಯಿ ಚಾಮುಂಡೇಶ್ವರಿಗೆ ಗೌರವ ಕೊಟ್ಟಿದ್ರೆ ನಮ್ಗೇನು ಸಮಸ್ಯೆ ಇಲ್ಲ. ಅದು ನಿಜ. ಆ ಒಂದು ಹಿನ್ನೆಲೆಯಲ್ಲೇ ನಮಗೆ ಈ ಪ್ರಶ್ನೆಗಳು ಸಹಜವಾಗಿ ಬರ್ತಾ ಇದೆ. ಆ ಒಂದು ಏನು ಹಸಿರು ಮತ್ತೆ ಕೇಸರಿಯ ಧ್ವಜ, ಹಸಿರು ಅಲ್ಲ ಕೇಸರಿ ಮತ್ತೆ ನಮ್ಮ ಕೆಂಪು ಮತ್ತೆ ಅರ್ಶನ ಮತ್ತೆ ಕೇಸರಿಯ ಒಂದು ಧ್ವಜ, ಅರ್ಶನ ಮತ್ತೆ ಕೆಂಪು ಧ್ವಜ ಮುಂದೆ, ಭುವನೇಶ್ವರಿ ತಾಯಿ ಮುಂದೆ, ಇದೆಲ್ಲನೂ ಕೂಡ ಅವರು ವಿರೋಧವನ್ನು ಮಾಡಿದ್ರೆ, ನಾವು ಒಂದು ಅಲ್ಪಸಂಖ್ಯಾತ ಮಹಿಳೆ ಆಗಿ ನಾನೇ ಹೋಗಿ ಎಲ್ಲಿ ನಿಲ್ಲಬೇಕು ಅಂತ ಹೇಳಿರೋದು, ಅದು ನಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ. ಆ ಹಿನ್ನೆಲೆಯಲ್ಲಿ ನಾವು ಇದಕ್ಕೆ ಪ್ರಶ್ನೆ ಮಾಡ್ತಾರೆ. ಸ್ವೀಕಾರ ಮಾಡೋದೊಂದು ಸರ್ಕಾರದ ಕೆಲಸ. ಅದು ಸರ್ಕಾರ ಇವಾಗ ಆಡಳಿತ ಪಕ್ಷ ಕಾಂಗ್ರೆಸ್ ಇರೋದು, ಅವ್ರು ತೀರ್ಮಾನ ಮಾಡಿರೋದು. ನಾವು ಈ ಏನು ಧರ್ಮದ ಒಂದು ಭಾವನೆಗಳಿದಾವೆ ಅದಕ್ಕೆ ಧಕ್ಕೆ ಕೊಡದೇನೆ ಅವ್ರು ಕೆಲಸ ಮಾಡಬೇಕಾಗಿರೋದು ನಾವು ಆಗ್ರಹಿಸ್ತೀವಿ.